ಗ್ರಾಮೀಣ ಪ್ರದೇಶದ ಜನರಿಗೆ ಈ ಆಸ್ಪತ್ರೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತಾಗಿದೆ. ಒಂದು ಕಡೆ ವೈದ್ಯರಿಲ್ಲದೆ ರೋಗಿಗಳು ಖಾಸಗಿ ಆಸ್ಪತ್ರೆ ಕಡೆ ಮುಖ ಮಾಡಿದ್ರೆ, ಇನ್ನೊಂದು ಕಡೆ ಆಂಬ್ಯುಲೆನ್ಸ್ ಇಲ್ಲದೆ ಆಸ್ಪತ್ರೆ ಬರದ ಸ್ಥಿತಿ. ಇದು ಕಾರ್ಕಳ ತಾಲೂಕು ಆಸ್ಪತ್ರೆಯ ದುಸ್ಥಿತಿ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಆಡಳಿತ ಪುರಸಭೆ ಆಗಿ 6 ವರ್ಷಕ್ಕೂ ಅಧಿಕ ಆದರೂ ಇನ್ನೂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಮುಖ್ಯವಾಗಿ ಇಲ್ಲಿನ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ, ಎಲುಬು ತಜ್ಞರೇ ಇಲ್ಲದೆ 8 ತಿಂಗಳಕ್ಕೂ ಹೆಚ್ಚಾಗಿದೆ. ಈ ನಡುವೆ ಆಂಬ್ಯುಲೆನ್ಸ್ ಒಂದು ತುಕ್ಕು ಹಿಡಿದು ಗುಜುರಿ ಪಾಲಾಗುವ ಸ್ಥಿತಿಯಲ್ಲಿದೆ. ಇನ್ನು ಮತ್ತೊಂದು ಆಂಬ್ಯುಲೆನ್ಸ್ ಪಂಚರ್ ಆಗಿ ಬಹಳಷ್ಟು ತಿಂಗಳು ಗ್ಯಾರೇಜ್ ಪಾಲಾಗಿ ಇನ್ನು ಮೂಲೆ ಗುಂಪಾಗಿದೆ. ಹೀಗಾಗಿ ಆಸ್ಪತ್ರೆಗೆ ಬರಲು ಸರ್ಕಾರಿ ಆಂಬ್ಯುಲೆನ್ಸ್ ಇಲ್ಲದೆ ಬಡ ರೋಗಿಗಳು ದುಪ್ಪಟ್ಟು ಹಣ ಕೊಟ್ಟು ಖಾಸಗಿ ಆಸ್ಪತ್ರೆ ಹೋಗುವ ಅನಿವಾರ್ಯ ಎದುರಾಗಿದೆ. ಕಾರ್ಕಳದಲ್ಲಿ ಒಳ್ಳೆಯ ಒಂದು ಸರ್ಕಾರಿ ಆಸ್ಪತ್ರೆ ಇದೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಾಧಾನ್ಯತೆಯನ್ನು ಪಡೆದಂತಹ ಸರ್ಕಾರಿ ಆಸ್ಪತ್ರೆ. ಕ್ಷೇತ್ರದ ಶಾಸಕರು ಬಹಳಷ್ಟು ಅನುದಾನವನ್ನು ತಂದು ಸರ್ಕಾರಿ ಆಸ್ಪತ್ರೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಚಿಂತನೆಯನ್ನು ಮಾಡಿದರು. ಆಸ್ಪತ್ರೆದು ಒಳ್ಳೆಯದಾಗಿದೆ, ಆದರೆ ಹೆರಿಗೆ ವಿಭಾಗಕ್ಕೆ ಸರಿಯಾದ ಡಾಕ್ಟರ್ಗಳು ಇಲ್ಲದೆ ಬಹಳ ತೊಂದರೆ ಜನರು ಅನುಭವಿಸ್ತಾ ಇದ್ದಾರೆ. ಸರಿಸುಮಾರು 1.5 ವರ್ಷದಿಂದ ನಾಗರತ್ನ ಅಂತ ಹೆರಿಗೆ ಡಾಕ್ಟರ್ ಇದ್ದರು. ಅವರು ಇಲ್ಲಿಂದ ಟ್ರಾನ್ಸ್ಫರ್ ಹೋದ್ಮೇಲೆ ಯಾರೂ ಇಲ್ಲಿ ಹೆರಿಗೆ ಡಾಕ್ಟರ್ಗಳು ಬರಲಿಲ್ಲ. ಜನರು ದಿವಸಕ್ಕೆ ಸುಮಾರು 15 ಹೆರಿಗೆ ಆಗ್ತಾಯಿತ್ತು. ಕಾರ್ಕಳ ಮಾತ್ರವಲ್ಲದೆ ಹತ್ತಿರದ ಮೂಡುಬಿದ್ರಿ, ಹೆಬ್ರಿ ವಲಯದಿಂದವೂ ಕೂಡ ಒಳ್ಳೆಯ ಡಾಕ್ಟರ್ ಇರುವಾಗ ಇಲ್ಲಿ ಬಂದು ಹೆರಿಗೆಯನ್ನು ಮಾಡಿಸ್ಕೊಂಡು ಹೋಗ್ತಿದ್ರು. ಈಗ ಎಲ್ಲಿವರೆಗೆ ಪರಿಸ್ಥಿತಿ ಆಗಿದೆ ಅಂತ ಹೇಳಿದರೆ, ಉಡುಪಿ ಅಥವಾ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಣವಂತರು ಇದ್ದರೆ ಅದು ಅವರಿಗೆ ಸುಲಭವಾಗಿ ಆಗ್ತದೆ, ಆದರೆ ಬಡವರಿಗೆ ಬಹಳ ಕಷ್ಟ. ಆ ನೋವು ದೈನಂದಿನವನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಯಾವುದೇ ಸರ್ಕಾರ ಇದಕ್ಕೆ ಕೂಡಲೇ ಎಚ್ಚೆತ್ತು ಈ ಹೆರಿಗೆ ಒಂದು ಡಾಕ್ಟರನ್ನು ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ನೀಡಬೇಕಾಗಿ ಸಾರ್ವಜನಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಕಳ ತಾಲೂಕಿನ ಬಹಳಷ್ಟು ಪ್ರದೇಶಗಳು ಇನ್ನೂ ಹಿಂದುಳಿದಿವೆ. ಈ ಎಲ್ಲಾ ಹಿಂದುಳಿದ ಗ್ರಾಮಗಳು ಆರೋಗ್ಯ ಸೇವೆಗಾಗಿ ಅವಲಂಬಿಸಿರೋದು ಇದೇ ತಾಲೂಕು ಆಸ್ಪತ್ರೆಯನ್ನ. ಆದ್ರೆ ಈ ಆಸ್ಪತ್ರೆಯಲ್ಲಿ ಇರೋ ಅವ್ಯವಸ್ಥೆ ನೋಡಿದ್ರೆ ರೋಗಿಯ ಸ್ಥಿತಿ ಇನ್ನೂ ಚಿಂತಾಜನಕ ಆಗಬಹುದೇನೋ. ಅಷ್ಟರ ಮಟ್ಟಿಗೆ ಆಸ್ಪತ್ರೆ ಸ್ಥಿತಿ ಹದಗೆಟ್ಟಿದೆ. ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲದೆ ಖಾಸಗಿ ಆಸ್ಪತ್ರೆ ಲಾಭಿ ಹೆಚ್ಚಾಗಿದ್ದು, ದೂರದ ಆಸ್ಪತ್ರೆಗೆ ದುಪ್ಪಟ್ಟು ಹಣ ಕೊಟ್ಟು ಹೋಗಲಾಗದೆ ಮನೆಯಲ್ಲೇ ಒದ್ದಾಡುವಂತಾಗಿದೆ. ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದ್ರೂ ಇಲ್ಲಿನ ಶಾಸಕ ಸುನಿಲ್ ಕುಮಾರ್ ಹಾಗೂ ಜಿಲ್ಲಾಡಳಿತದ ಬೇಜವಾಬ್ದಾರಿ ವರ್ತನೆ ಆಕ್ರೋಶಕ್ಕೆ ಎಡೆಮಾಡಿದೆ. ಇನ್ನಾದ್ರೂ ಈ ಆಸ್ಪತ್ರೆ ಕಡೆ ಸರ್ಕಾರ ಗಮನ ಹರಿಸಿ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವ ಮೂಲಕ ಬಡ ಜನರ ಆರೋಗ್ಯದ ಕಾಳಜಿಗೆ ಒತ್ತು ಕೊಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಾಮಕುಡ್ಲ ನ್ಯೂಸ್ 24x7 ಉಡುಪಿ.